ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೀನಾರಾಜ್ ಚಾನಲ್. ಇನ್ನು ಇವತ್ತು ಬೆಳಗ್ಗೆನೇ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಅಂದರೆ ಸ್ವಲ್ಪ ಪಾತ್ರೆ ಎಲ್ಲ ಜೋಡಿಸ್ಕೊಳ್ಳೋದು. ರಾತ್ರಿ ಹಾಗೆ ತೊಳೆದ್ಬಿಟ್ಟು ಮಲ್ಕೊಂಬಿಟ್ಟಿದ್ದೆ. ಬೆಳಗ್ಗೆ ಎದ್ದು ಆ ಪಾತ್ರೆ ತೊಳೆದಿರೋದನ್ನ ಎತ್ತಿಟ್ಕೊಂಡು ಸ್ವಲ್ಪ ಗೋಡೆ ಎಲ್ಲ ಒರೆಸ್ಕೊಂಡೆ. ಇನ್ನು ದಿನನಿತ್ಯದ ಕೆಲಸ ಎಲ್ಲ ಇರುತ್ತಲ್ವ, ಡೈಲಿ ಕಸ ಗುಡಿಸೋದು, ಮನೆ ಒರೆಸೋದು, ಹೀಗೆ ಅದೊಂದಷ್ಟು ಕೆಲಸಗಳನ್ನ ಮುಗಿಸ್ಕೊಂಡು ಬಾಗಿಲೆಲ್ಲ ತೊಳ್ಕೊಂಡೆ. ಸೊ ಹಾಗೆ ಅಂದ್ಕೊಂಡೆ ದೇವಸ್ಥಾನಕ್ಕೆ ಹೋಗಿ ಬರೋಣ. ಇವತ್ತು ಹೇಗಿದ್ರು ರಾಯರು ಜನ್ಮದಿನ, ಗುರುವಾರ ಬಿದ್ದಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡೆ. ಯಾಕಂದರೆ ತುಂಬ ದಿನದಿಂದ ಮಂತ್ರಾಲಯ ಹೋಗಬೇಕು ಅಂತ ಅಂದ್ಕೊತಿದ್ದೀನಿ, ಬಟ್ ಹೋಗೋಕ್ಕಾಗ್ತಿಲ್ಲ. ಇಲ್ಲಾದರೂ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಜೊತೆಗೆ ಏನು ನಾನು ಡೈಲಿ ಬರಿತೀನಲ್ವ ಬುಕ್ಕು, ರಾಯರದು ಮಂತ್ರ ಬರಿತಾ ಇದ್ದಿದ್ದು ಬುಕ್ಕು ಸಹ ಖಾಲಿ ಆಗಿತ್ತು. ಅಂದರೆ ನಾನು ಬರ್ದು ಕಂಪ್ಲೀಟ್ ಆಗಿತ್ತು ಒಂದು ಬುಕ್ಕು. ಅದನ್ನು ಕೊಟ್ಟು ಬರಬೇಕಂತ ಒಂದು ಮಂತಿಂದನೂ ಅಂದ್ಕೊತಿದ್ದೆ, ಆದರೆ ಅದಕ್ಕೂ ಹೋಗೋಕ್ಕಾಗ್ತಾನೇ ಇರಲಿಲ್ಲ. ಸರಿ, ಇವತ್ತೆಲ್ಲ ಕೆಲಸನೂ ಮುಗಿಸ್ಕೊಳ್ಳೋಣ, ಹೋಗಿ ಬರೋಣ ಅಂದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಹೋಗೋಣ ಅಂತ. ಇನ್ನು ಅಭಿಷೇಕನ ಮಾಡ್ಕೊಳ್ಳೋಣ ಇವತ್ತು ರಾಯರಿಗೆ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ನಾನು ರೆಗ್ಯುಲರಾಗಿ ಏನು ಅಭಿಷೇಕ ಮಾಡೋದಿಲ್ಲ, ವಾರಕ್ಕೊಂದ್ಸತಿನೂ ಮಾಡಲ್ಲ. ಈ ಥರ ಏನಾದರೂ ವಿಶೇಷವಾದ ದಿನದಲ್ಲಿ ಮಾತ್ರನೇ ಅಭಿಷೇಕ ಮಾಡೋದು. ಸೊ ಸರಿನಾ ತಪ್ಪಾಗಿ ಗೊತ್ತಿಲ್ಲ ಹೆಣ್ಮಕ್ಳು ಅಭಿಷೇಕ ಮಾಡೋದು. ಪ್ಲೀಸ್ ಯಾರಿಗೆಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿ. ಒಂದಷ್ಟು ಜನ ಸರಿ ಅಂತಾರೆ, ಒಂದಷ್ಟು ಜನ ತಪ್ಪಂತ ಹೇಳ್ತಾರೆ. ಆ ಕಾರಣಕ್ಕೆ ನಾನು ಡೈಲಿ ಅಭಿಷೇಕ ಅಂತ ಏನು ಮಾಡೋದಿಲ್ಲ. ಇನ್ನು ಮೊದಲಿಗೆ ಮನೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ರಾಯರಿಗೆ ಅಭಿಷೇಕ ಅಂತ ಮಾಡ್ಕೊಂಡಿದ್ದು. Came out the same day as Kanye's. I made my best single. Came out and felt so great. ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ 7:30 ಆಗೋಯಿತು. ಮಕ್ಕಳಿಗೆ ಇನ್ನು ಸ್ಕೂಲಿಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಸಿಂಪಲಾಗಿ ಏನಾದರೂ ಟಿಫನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪುಳಿಯೋಗರೆ ಮಾಡಿಕೊಂಡೆ. ರಾತ್ರಿ ಎಲ್ಲ ಅಂದ್ಕೊಂಡೆ ಪಾಯಸ ಆ ಥರ ಮಾಡಬೇಕು ಸ್ವೀಟ್ ನೈವೇದ್ಯಕ್ಕೆ ಅಂತ. ಬಟ್ ಟೈಮ್ ಆಗಿದ್ದರಿಂದ ಹಾಗೆ ಹಣ್ಣುಗಳನ್ನೇ ಇಟ್ಕೊಂಡು ಪುಳಿಯೋಗರೆ ಮಾಡಿಕೊಂಡು ಜೊತೆಗೆ ಮಕ್ಕಳಿಗೆ ಹಾಲು ಕಾಯಿಸಿಟ್ಟೆ. ಇನ್ನು ದೇವಸ್ಥಾನಕ್ಕೆ ನಾನು ಹೊರಡೋ ಅಷ್ಟೊತ್ತಿಗೆ 10 o'clock ಆಗಿತ್ತು. ಸೊ ನಾನು ಇವತ್ತೇ ಏನಕ್ಕೆ ಹೊರಟೆ ಅಂತಂದರೆ, ನಾನು ಬುಕ್ಸು ಹೇಳಿದ್ನಲ್ವ, ಬುಕ್ಸ್ ಕೊಡಬೇಕಿತ್ತು. ಅದು ತುಂಬ ದಿನದಿಂದ ಬರೆದಿರೋ ಬುಕ್ನ ಮನೇಲೇ ಇಟ್ಟಿದ್ದೆ. ತುಂಬ ದಿನದಿಂದ ಅಂದ್ಕೊತಿದ್ದೆ ಹೋಗ್ಬಿಟ್ಟು ಆ ಬುಕ್ನ ದೇವಸ್ಥಾನದಲ್ಲಿ ಕೊಟ್ಬಿಟ್ಟು ಬರಬೇಕಂತ. ಇದ್ದರೂ ಇವತ್ತು ರಾಯರ ಜನ್ಮದಿನ ಆಗಿರೋದ್ರಿಂದ ಇವತ್ತೇ ಹೋಗಿ ಕೊಟ್ಟು ಬರೋಣ ಅಂದ್ಕೊಂಡೆ. ಅದೇ ಟೈಮಲ್ಲಿ ಮೊಬೈಲ್ ನೋಡ್ಕೊಂಡು ಕೂತಿದ್ದೆ. ಸೊ ಸ್ಟೇಟಸಲ್ಲಿ ಅಣ್ಣಂದು ಆ್ಯನಿವರ್ಸರಿ ಅಂತ ಬಂತಲ್ಲ, ವಿಶ್ ಮಾಡೋಣ ಅಂತ ಕಾಲ್ ಮಾಡಿದೆ. ಅವರೂ ಅಕಸ್ಮಾತಾಗಿ ನಾನು ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ಅಂದರು. ನಾನು ಹಾಗೆ ಕೇಳಿದೆ, ಎಲ್ಲೂ ಹೋಗ್ಲಿಲ್ವ ಇವತ್ತು ಅಂದ್ಬಿಟ್ಟು ಕೇಳಿದಾಗ, ಇಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಅಂದರು. ನಾನು ಅಲ್ಲೇ ಹೋಗ್ತಾ ಇದ್ದೀನಿ, ಬರ್ತೀರಾ ಅಂತ ಅಂದೆ.
ನಾನು ಹೋಗ್ತಾ ಇದ್ದೀನಿ, ಸರಿ ಒಟ್ಟಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿಕೊಂಡು ಹೊರಟ್ವಿ. ನಾವು ಹೋಗೋ ಅಷ್ಟೊತ್ತಿಗೆ 11 ಆಯ್ತು ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ. ಬಟ್ ತುಂಬ ರಶ್ ಇತ್ತು. ನಾನು ಫಸ್ಟ್ ಟೈಮ್ ನೋಡಿದ್ದು ಇಷ್ಟೊಂದು ಜನ ರಶ್ ಇರೋದನ್ನ. ನಾನು ಇಲ್ಲ ವೀಕ್ ಡೇಸ್ ಅಲ್ವಾ ಜಾಸ್ತಿ ಜನ ಇರೋದಿಲ್ಲ ಅಂದ್ಕೊಂಡೆ. ಇನ್ನು ಅಲ್ಲೋಗಿ ನಾವು ರೀಚ್ ಆಗೋ ಅಷ್ಟೊತ್ತಿಗೆ ಅಷ್ಟೊಂದು ಟೈಮ್ ಆಗಿತ್ತು. ಬಟ್ ಜನ ನೋಡ್ಬಿಟ್ಟೆ ಹೆದ್ರುಕೊಂಡ್ವಿ, ಇವತ್ತು ನಿಜ ಬೇಗ ಆಚೆ ಬರ್ತೀವ ಅಂತ. ಬಟ್ ರಾಯರು ದೇವಸ್ಥಾನದ ಹತ್ರನೇ ಸಾಯಿಬಾಬಾ ದೇವಸ್ಥಾನ ಇದೆ. ಬಟ್ ಒಂದು ಸತಿನೂ ಹೋಗೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ಹೋಗಬೇಕು, ಫ್ರೀ ಟೈಮಲ್ಲಿ ಬರಬೇಕು ಅಂತ ಅಂದ್ಕೊಂಡೆ. ಫ್ರೆಂಡ್ಸ್, ಒಳಗಡೆ ಇನ್ನೆಷ್ಟು ಜನ ಇದ್ದಾರೆ ಅಂತ ನೋಡೋಣ. ಸೊ ನೋಡಿ ಫ್ರೆಂಡ್ಸ್, ಒಳಗಡೆ ಅಂತೂ ಎಷ್ಟು ಲೈನ್ ಮಾಡಿದ್ದಾರೆ ಅಂದರೆ ನಿಜ ನಾನು ಮಂತ್ರಾಲಯದಲ್ಲೂ ಇಷ್ಟು ರಶ್ ಇರೋದನ್ನ ನೋಡಿರಲಿಲ್ಲ ಅನಿಸುತ್ತೆ. ಯಾಕಂದರೆ ನಾವು ಅಲ್ಲೂ ಫ್ರೀ ಟೈಮಲ್ಲೇ ಹೋಗೋದ್ರಿಂದ ಅಷ್ಟು ಜನ ಇದ್ದಾರೆ. ಊಟಕ್ಕೆ ಅಂತಲೇ ಎಷ್ಟು ಜನ ನಿಂತಿದ್ರು ಲೈನ್ ಅಂತ ಅಂದರೆ ಎಷ್ಟು ಲೈನ್ ಇದೆ ನೋಡಿ ಊಟಕ್ಕೂ ಸಹ. ಇನ್ನು ದೇವ್ರ ದರ್ಶನ ಮಾಡ್ಕೊಂಡು ಆಚೆ ಬರೋ ಅಷ್ಟೊತ್ತಿಗೆ 1:15 ಬರ್ತಾ ಹಾಗೆ ಜ್ಯೂಸ್ ಕುಡ್ಕೊಂಡು ಮನೆಗೆ ರೀಚ್ ಆದ್ವಿ. ಥ್ಯಾಂಕ್ ಯು ಫ್ರೆಂಡ್ಸ್.